ಪಕ್ಷ ತೊರೆಯುವ ಬಗ್ಗೆ ಎಲ್ಲಿಯೂ ಹೇಳಿಲ್ಲ. ಮರಳಿ ಜೆಡಿಎಸ್ ಪಕ್ಷ ಸೇರುವ ವಿಚಾರ ಕೆಲವು ವದಂತಿ. ಶಾಸಕ ವಾಸಣ್ಣ: ವಾಸ್ತವದಲ್ಲಿ ಸತ್ಯ ಹೇಳುವುದೇ ತಪ್ಪು ಎನ್ನುವಂತಾಗಿದೆ. ನನಗೂ ಕುಮಾರಸ್ವಾಮಿಯವರಿಗೂ ವೈಯಕ್ತಿಕವಾಗಿ ಮತ್ತು ವ್ಯಕ್ತಿಗತವಾಗಿ ಭಿನ್ನಾಭಿಪ್ರಾಯ ಬಂದ ಹಿನ್ನೆಲೆ ನಾನು ಜೆಡಿಎಸ್ ಪಕ್ಷ ತೊರೆದಿದ್ದು ಯಾವುದೇ ಅಸಮಾಧಾನದಿಂದಲ್ಲ. ಆದರೆ ನಾನು ಎಲ್ಲಿಯೂ ಪಕ್ಷ ತೊರೆದು ಮರಳಿ ಜೆಡಿಎಸ್ ಸೇರುವ ಮಾತು ಕೇವಲ ಊಹಾಪೋಹ ಎಂದು ಗುಬ್ಬಿ ಶಾಸಕ ಎಸ್. ಆರ್. ಶ್ರೀನಿವಾಸ್ ಕಳೆದ 1 ವಾರಗಳಿಂದಲೂ ಕಾಂಗ್ರೆಸ್ ತೊರೆದು ಮರಳಿ ಜೆಡಿಎಸ್ ಪಕ್ಷ ಸೇರುತ್ತಾರೆ ಎಂಬ ವದಂತಿಗಳಿಗೆ ಸಮಜಾಯಿಷಿ ನೀಡಿದರು. ಗುಬ್ಬಿ ತಾಲೂಕಿನ ಬೀರದೆ ಮತ್ತು ಇಕಸಂದ್ರ ಗ್ರಾಮದಲ್ಲಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ವತಿಯಿಂದ ಸುಮಾರು 3 ಕೋಟಿ ಅನುದಾನ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿದ ಅವರು, ವಾಸು ಜೆಡಿಎಸ್ ಬಗ್ಗೆ ಇತ್ತೀಚೆಗೆ ಮೃದು ಧೋರಣೆ ತೋರುತ್ತಿದ್ದಾರೆ, ಜೆಡಿಎಸ್ ನಾಯಕರ ಜೊತೆ ನಿಕಟ ಸಂಪರ್ಕದಲ್ಲಿದ್ದಾರೆ ಎಂಬ ಹಲವು ವದಂತಿಗಳನ್ನು ಹಬ್ಬಿಸಲಾಗಿದೆ. ಅದಕ್ಕೆ ಜೆಡಿಎಸ್ ಶಾಸಕರು ಸುರೇಶ್ ಬಾಬು ಅವರಿಂದ ವಿಶ್ಲೇಷಣೆ ಪಡೆಯಲಾಗಿದೆ. ಆದರೆ ನಾನು ಇರುವ ಪಕ್ಷದಲ್ಲೇ ಇರುತ್ತೇನೆ ಅಥವಾ ಬೇರೆ ಪಕ್ಷಕ್ಕೆ ಹೋಗುತ್ತೇನೆ, ಅದು ನನಗೆ ಬಿಟ್ಟಿದ್ದು. ಅಂತಹ ಪರಿಸ್ಥಿತಿ ಬಂದರೆ ನನ್ನ ಕಾರ್ಯಕರ್ತರಿಂದ ನಿರ್ಣಯ ಪಡೆದುಕೊಳ್ಳುತ್ತೇನೆ. ಆದರೆ ಯಾರ್ಯಾರೋ ಈ ವಿಚಾರದ ಬಗ್ಗೆ ಚರ್ಚಿಸುವಂಥ ಸ್ಥಿತಿ ಇಂದು ನಿರ್ಮಾಣವಾಗಿದೆ ಎಂದರು. ಜೆಡಿಎಸ್ ಪಕ್ಷದಲ್ಲಿ ನನಗೆ ಯಾವುದೇ ರೀತಿಯಿಂದಲೂ ಅನ್ಯಾಯವಾಗಿಲ್ಲ. ವ್ಯಕ್ತಿಗತವಾಗಿ ಮತ್ತು ವೈಯಕ್ತಿಕವಾಗಿ ನನಗೂ ಮುಖಂಡರಿಗೂ ಭಿನ್ನಾಭಿಪ್ರಾಯ ಬಂದ ಹಿನ್ನೆಲೆ ಜೆಡಿಎಸ್ ಪಕ್ಷ ಬಿಟ್ಟಿದ್ದು ಎಂದು ಹೇಳಿದ್ದೇನೆ. ಅದನ್ನು ಬಿಟ್ಟು ನಾನು ಎಲ್ಲಿಯೂ ಜೆಡಿಎಸ್ ಪಕ್ಷಕ್ಕೆ ಮರಳಿ ಹೋಗುತ್ತೇನೆ ಮತ್ತು ಕಾಂಗ್ರೆಸ್ ಪಕ್ಷ ಬಿಡುತ್ತೇನೆ, ನನಗೆ ಅಸಮಾಧಾನವಿದೆ ಎಂದು ನಾನು ಎಲ್ಲಿಯೂ ಹೇಳಿಲ್ಲ. ಯಾರಿಗೆ ಯಾವ ರೀತಿ ಬೇಕೋ ಆ ರೀತಿ ಮಾತನಾಡುತ್ತಿದ್ದಾರೆ. ಪಕ್ಷ ಬಿಡುವ ಬಗ್ಗೆ ನನಗೆ ಯಾವುದೇ ಕಾರ್ಯಕರ್ತರು ನನಗೆ ಸಲಹೆ ಕೊಟ್ಟಿಲ್ಲ, ಅದರ ಅವಶ್ಯಕತೆಯೂ ನನಗಿಲ್ಲ. ಈ ಬಾರಿ ಮಾಡಿದ ಅಭಿವೃದ್ಧಿ ಕಾರ್ಯಗಳನ್ನು ನಾನು ಯಾವ ಅವಧಿಯಲ್ಲೂ ಮಾಡಲು ಸಾಧ್ಯವಿಲ್ಲ. ಸಾಕಷ್ಟು ಅನುದಾನಗಳನ್ನು ತಂದು ಅಭಿವೃದ್ಧಿ ಮಾಡುವಲ್ಲಿ ಮುಂದಾಗಿದ್ದೇನೆ. ಇನ್ನು ಮುಂದೆಯೂ ಅನುದಾನ ತಂದು ಅಭಿವೃದ್ಧಿ ಪರ್ವ ತಾಲೂಕಿನಲ್ಲಿ ಮಾಡಲಾಗುವುದು ಎಂದು ತಿಳಿಸಿದರು. ಅಸಮಾಧಾನದ ಬೆನ್ನಲ್ಲೇ ಶಾಸಕರು ಇಲ್ಲದೆ ಇರ್ಲಿ ಈ ಬೆನ್ನಲ್ಲೇ ತಾವು ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವ್ರನ್ನ ನೆನೆಸ್ಕೊಳ್ಳುವಂತ ಕೆಲಸ ಆಗುತ್ತೆ. ಆಗ ಎಲ್ಲ ಸಾರ್ವಜನಿಕವಾಗಿ ಜೆಡಿಎಸ್ ಸೇರ್ತಾರೆ ಶಾಸಕರು ಅನ್ನೋ ವದಂತಿಗಳು ಹರಿದಾಡ್ತಾ ಇದೆ. ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಅಭಿಪ್ರಾಯ ಇಲ್ಲ. ನಾನು ಹೇಳಿದ್ದಂಥದ್ದೇನು, ನಿಮಗೆ ದಳದಾಗೂ ಅನ್ಯಾಯ ಆಯಿತು, ಇಲ್ಲೂ ಬಂದು ಅನ್ಯಾಯ ಆಯ್ತಾ ಅಂತಂದ್ರು. ನಾನು ದಳದಾಗ ಅನ್ಯಾಯ ಆಗಿ ಯಾರು ಆಗಿಲ್ಲ ಅಂತ ಹೇಳಿದ್ದೆ. ನಾನು ಏನಕ್ಕೆ ನಾನು ಪಕ್ಷ ಬಿಟ್ಟೆ ಅನ್ನೋದ್ರ ಬಗ್ಗೆ ಅವ್ರಿಗೆ ಹೇಳಿದೆ ಅಷ್ಟೇ. ಸತ್ಯ ಹೇಳಿದ್ರು ತಪ್ಪ ನಿಮ್ಮ ಹತ್ರ ಪತ್ರಕರ್ತರ? ಈ ಪತ್ರಕರ್ತರಿಗೆ ಸತ್ಯ ಹೇಳಿದ್ರೆ ಅದು ಎಲ್ಲೆಲ್ಲೋ ತಗೊಂಡೋಗಿ ಎಲ್ಲೆಲ್ಲಿಗೋ ನಿಲ್ಲಿಸ್ತೀರಾ? ನಾನು ವಾಸ್ತವ ಸ್ಥಿತಿ ಹೇಳಿದೆ. ನನಗೂ ಅವ್ರಿಗೂ ವೈಯಕ್ತಿಕವಾಗಿ ಭಿನ್ನಾಭಿಪ್ರಾಯ ಬಂತು. ನನಗೆ ದಳ ಅದಕ್ಕೆ ಬಿಟ್ಟರೆ ನನಗೆ ಅಲ್ಲಿ ಅಸಮಾಧಾನ ಆಗಿ ಬಿಡಲಿಲ್ಲ ಅಂತ ಹೇಳ್ತಿದ್ದೆ ಅಷ್ಟೇ. ಅದನ್ನ ತಗೊಂಡ್ಬಿಟ್ಟು ವಾಸು ದಳದ ಬಗ್ಗೆ ಸಾಫ್ಟ್ ಕಾರ್ನರ್ ಆಗವ್ರೆ, ದಳದ ಅವ್ರ ತಾವು ಮಾತಾಡವ್ರೆ, ಇವ್ರ ತಾವು ಮಾತಾಡ್ರೆ. ಅದಕ್ಕೆ ದೊಡ್ಡ ವಿಶ್ಲೇಷಣೆ, ಸುರೇಶ್ ಬಾಬುದು ವಿಶ್ಲೇಷಣೆ, ಎಲ್ಲಾರ್ದು ವಿಶ್ಲೇಷಣೆ. ನಾನು ಇರತ್ತಾಗ ಇರ್ತೀನೋ ಹೋಗ್ತೀನೋ ಅದು ನನಗೆ ಸೇರಿದ್ದು. ಅದು ನನ್ನ ವೈಯಕ್ತಿಕ ಅಭಿಪ್ರಾಯ. ಅದು ನಾನೇನು ಡಿಸಿಷನ್ ತಗೋಬೇಕು ಅದು ನನ್ನ ಸ್ವಂತ ನಿರ್ಣಯ. ನನ್ನ ಪಕ್ಷದ ಕಾರ್ಯಕರ್ತರು, ನನ್ನ ಪಕ್ಷದ ಮುಖಂಡರು, ನನ್ನ ಜಿಲ್ಲೆ, ನನ್ನ ತಾಲೂಕಿನ ಮತದಾರ ಬಂಧುಗಳು ಹೆಂಗೆ ಹೇಳ್ತಾರೆ ಹಂಗೆ ಹೋಗ್ತೀನಿ ನಾನು. ಇನ್ನೊಬ್ಬರು ಅದ್ರ ಬಗ್ಗೆ ಚರ್ಚೆ ಮಾಡಕ್ಕೆ ಮಾಡಿಬಿಟ್ಬಿಡ್ತೀರಾ ನೀವು? ನಾನು ಹೇಳಿದ್ದೇನು, ದಳದಾಗೂ ನಿಮಗೆ ಅನ್ಯಾಯ ಆಯಿತು, ಇಲ್ಲೂ ಅನ್ಯಾಯ ಆಯಿತು ಅಂತ ನೀವು ಪ್ರಸ್ತಾಪ ಮಾಡಿದಾಗ ಪತ್ರಕರ್ತರು, ನಾನು ದಳದಾಗ ಆಗಿರ್ತಕ್ಕಂಥದ್ದು ಅನ್ಯಾಯ, ನನಗೆ ದಳದಾಗ ಅನ್ಯಾಯ ಆಗಲಿಲ್ಲ. ವ್ಯಕ್ತಿಗತವಾಗಿ ನನ್ನದು ಅವ್ರದ್ದು ಭಿನ್ನಾಭಿಪ್ರಾಯ ಅಂತ ಹೇಳಿದ್ದೀನಿ. ಅಷ್ಟು ಬಿಟ್ಬಿಟ್ರೆ ನಾನು ದಳಕ್ಕೆ ಹೋಗ್ತೀನಿ ಅಂತಲೂ ಎಲ್ಲೂ ಹೇಳಿಲ್ಲ, ಕಾಂಗ್ರೆಸ್ ಬಿಡ್ತೀನಿ ಅಂತಲೂ ಹೇಳಿಲ್ಲ, ಕಾಂಗ್ರೆಸ್ ಮೇಲೆ ನನಗೆ ಅಸಮಾಧಾನ ಅಂತಲೂ ಹೇಳಿಲ್ಲ. ನೀವು ಹೆಂಗೆ ಬೇಕು ಹಂಗೆ ಮುಚ್ತಾ ಇದ್ದೀರ 4-5 ದಿವಸದಿಂದ ಹಾಕೇಳಿ. ಇದುವರೆಗೂ ಯಾವುದೇ ಕಾರ್ಯಕರ್ತರು ಪಕ್ಷ ಬಿಡಿ ಅಂತಲೇ ಆಗಲಿ, ಇನ್ನೊಂದು ಪಕ್ಷಕ್ಕೆ ಹೋಗಿ ಅಂತ ಯಾವ ಕಾರ್ಯಕರ್ತರು ನನಗೆ ಸಲಹೆ ಕೊಟ್ಟಿಲ್ಲ. ಅದರ ಇದು ಬೇಕಾಗಿಲ್ಲ ನಮಗೆ. ಅದನ್ನ ವಿಚಾರ ಈಗ ಯಾಕೆ ಹೌದು ಅವಶ್ಯಕತೆನೂ ಇಲ್ಲ ನಮಗೆ. ಏನಕ್ಕೆ ಅವಶ್ಯಕತೆ ಇದೆ? ನನಗೆ ಇಲ್ಲಿ ಆಗಿರೋದೇನು ನೋವೇನೈತೆ? ಒಳ್ಳೆ ಕೆಲಸ ಮಾಡ್ತಾ ಇದೀವಿ, ಫಂಡ್ಸ್ ಕೊಟ್ಟವ್ರೆ. ಇಡೀ ನನ್ನ ಈ ಅವಧಿಲಿ ಮಾಡಿರ್ತಕ್ಕಂಥ ಕೆಲಸ ನಾನು ಯಾವ ಅವಧಿಲೂ ಮಾಡೋಕ್ಕಾಗಿಲ್ಲ. ಈಗಲೂ ಸುಮಾರು ಸರ್ಕಾರದಾಗೆ ನಾನು ಫಂಡ್ಸ್ ಕೇಳಿದ್ದೀನಿ. ಇನ್ನೂ 300-400 ಕೋಟಿಗೆ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಇತ್ತು. ಸಿದ್ದರಾಮಣ್ಣ ಅವರು ಇನ್ನೊಂದು ವಾರ ಆಯ್ತು ಸಿದ್ದರಾಮಣ್ಣ ಇದ್ರೆ 300 ಕೋಟಿ ರೂಪಾಯಿ ಅಪ್ರೂವಲ್ ಆಗೋದು. ಲಿಂಗಾಯತ್ನ ಬಂದಿದ್ದ ಅವತ್ತು ಅಪ್ರೂವಲ್ ಮಾಡಿಸ್ತೀವಿ. ಅಷ್ಟೊತ್ತಿಗೆ ಸಿದ್ದರಾಮಣ್ಣ ಹೇಳಿದ್ರು ಅದು ಹಂಗೆ ಪೆಂಡಿಂಗ್ ಐತೆ, ಮಾಡಿಸ್ತೀವಿ. ನನಗೆ ಒಳ್ಳೆ ಕೆಲಸ ಮಾಡ್ತಾ ಇದ್ದೀನಿ. ಇಡೀ ಕಾನ್ಸ್ಟಿಟ್ಯೂನ್ಸಿಗಳಿಗೆ ಯಾವ್ಯಾವ ರೋಡು, ಕುಡಿಯೋ ನೀರಿಂದಿರ್ಬೋದು, ರೋಡಿಂದ ಇರ್ಬೋದು, ಹಿಂಗೆ ಎಲ್ಲ ಕೆಲಸಗಳ್ನು